ಹಾಯ್ ಹಲೋ ನಮಸ್ಕಾರ. PU ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಕಾರ್ತಿಕ್. ಸೊ ಸ್ಟೂಡೆಂಟ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಸೆಕೆಂಡ್ PUCಯ ಮೊದಲನೆಯ ಚಾಪ್ಟರ್, ದಟ್ ಈಸ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಓಕೆ, ಸೊ ಈ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿನ ನಾವು ಏನು ನೋಡ್ತಾ ಇದ್ದೀವಿ ವಿಡಿಯೋದಲ್ಲಿ, ಕಾನ್ಸೆಪ್ಟ್ ನೋಡ್ತಿಲ್ಲ, ಏನು ನೋಡ್ತಿಲ್ಲ, ಜಸ್ಟ್ ಫಾರ್ಮುಲಾಸ್ನ ನೋಡ್ತಾ ಇದ್ದೀವಿ ಅಷ್ಟೇ. ಓಕೆ, ಸೊ ಫಾರ್ಮುಲಾಸ್ ಆರ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಕಾನ್ಸೆಪ್ಟ್ಸ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಕಾನ್ಸೆಪ್ಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ಫಾರ್ಮುಲಾಸ್ ಆರ್ ಇಂಪಾರ್ಟೆಂಟ್ ಅಷ್ಟೇ. ಸೊ ಒಂದ್ಸತಿ ನಿಮಗೆ ಕಾನ್ಸೆಪ್ಟ್ಸ್ ಅರ್ಥ ಆದರೆ ಆಟೋಮೆಟಿಕ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಫಾರ್ಮುಲಾಸ್ ನಿಮ್ಗೆ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸೊ ವೈ ದಿಸ್ ಚಾಪ್ಟರ್ ಮ್ಯಾಟರ್ಸ್, ಯಾಕೆ ಈ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ತುಂಬ ಇಂಪಾರ್ಟೆಂಟ್ ಅಂದರೆ ಸ್ಟೂಡೆಂಟ್ಸ್, ದಿಸ್ ಇಸ್ ವೈ. ಓಕೆ, ಬೋರ್ಡಲ್ಲಿ ಇದರ ವೇಟೇಜ್ ಅರೌಂಡ್ 10 ಮಾರ್ಕ್ಸ್ ಇದೆ. ಅದ್ರ ಜೊತೆಗೆ ಸೇಮ್ ವೇಟೇಜ್ 8 to 10 ಮಾರ್ಕ್ಸ್ ಇದೆ ಬೋರ್ಡ್ಸಲ್ಲಿ, ಮತ್ತು ಒಂದು 2 to 3 ಮಾರ್ಕ್ಸ್ವರೆಗೂ ನಿಮ್ಮ KCETಯಲ್ಲಿ ಬರುತ್ತೆ. ಓಕೆ, ಸೊ KCET ಇಸ್ ಅ ಕಾಂಪಿಟೇಟಿವ್ ಎಕ್ಸಾಮ್. ಒಳ್ಳೆ ರ್ಯಾಂಕ್ ತೆಗೆದ್ರೆ ಯು ವಿಲ್ ಗೆಟ್ ಅ ಗುಡ್ ಕಾಲೇಜ್ ಆ್ಯಂಡ್ ಯು ವಿಲ್ ಹ್ಯಾವ್ ಅ ಗುಡ್ ಫ್ಯೂಚರ್ ಅಹೆಡ್. ಓಕೆ, ಸೊ ದಟ್ ಈಸ್ ವೈ ದಿಸ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಲರ್ನ್ ಸ್ಮಾರ್ಟ್ ನಾಟ್ ಹಾರ್ಡ್, 1 ನಿಮಾನಿಕ್ ಕ್ಯಾನ್ ರೀಪ್ಲೇಸ್ 10 ರೀರೀಡ್ಸ್. ನಿಮಾನಿಕ್ ಅಂದರೆ ಏನು? ನಿಮಾನಿಕ್ ಅಂದರೆ ಕೆಲವು ಕಷ್ಟವಾಗಿರುವ ಫಾರ್ಮುಲಾಸ್ಗಳನ್ನು ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡುವಂಥ ಶಾರ್ಟ್ಕಟ್ಗಳಿಗೆ ನಾವು ನಿಮಾನಿಕ್ ಅಂತ ಕರಿತೀವಿ. ಆಲ್ ರೈಟ್, ಸೊ ಒಂದು ನಿಮಾನಿಕ್ನ ನೀವೇ ಕ್ರಿಯೇಟ್ ಮಾಡಿ, ಅಥವಾ ನಾನು ಕೆಲವು ನಿಮಾನಿಕ್ಸ್ನಲ್ಲಿ ಹೇಳ್ಕೊಟ್ಟಿದ್ದೀನಿ, ಆ ಥರ ನೀವು ಫಾಲೋ ಮಾಡಿದ್ರೆ ಫಾರ್ಮುಲಾಸ್ ತುಂಬ ಈಸಿಯಾಗಿ ನಿಮಗೆ ಜ್ಞಾಪಕ ಇರುತ್ತೆ. ರೈಟ್, ಸೊ ಅದ್ರ ಜೊತೆಗೆ ನಿಮ್ಮ ಕಾಲೇಜಲ್ಲಿ ಈ ಚಾಪ್ಟರ್ ಆಗಿದ್ದರೆ ನಿಮಗೆ ಸರಿಯಾಗಿನೋ ಅರ್ಥ ಆಗಿರಲ್ಲ, ಯಾವುದೋ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿರಲ್ಲ, ಅಥವಾ ಹೋಲ್ ಚಾಪ್ಟರ್ ಅರ್ಥ ಆಗಿರಲ್ಲ, ಅಥವಾ ಅದನ್ನು ನಿಮ್ಮ ಕಾಲೇಜ್ಗೆ ಹೋಗೋಕ್ಕಾಗಿಲ್ಲ ಕಾರಣಾಂತರಗಳಿಂದ. ಸೊ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ PU ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲಲ್ಲಿ ಈ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿನ 1 ಶಾರ್ಟ್ ವಿಡಿಯೋ ಇದೆ. ನಿಮಗೇನಾದರೂ ಕಾನ್ಸೆಪ್ಟಲ್ಲಿ ಡೌಟ್ ಇದ್ದರೆ, ಯಾವುದೋ ಒಂದು ಕಾನ್ಸೆಪ್ಟ್ ಬಗ್ಗೆ ಕ್ಲಾರಿಟಿ ಇಲ್ಲ ಅಂದರೆ, ಅಥವಾ ಇಡೀ ಚಾಪ್ಟ್ರಲ್ಲಿ ನೀವು ಝೀರೋ ಆಗಿದ್ರು ನೋ ಪ್ರಾಬ್ಲಮ್, ಈ ವಿಡಿಯೋನ ನೋಡಿ. ಬಟ್ ನೋಡಬೇಕಾದ್ರೆ ಈ ಹುಡುಗ ಏನು ಮಾಡ್ತಾ ಇದ್ದಾನೆ, ಹಿ ಈಸ್ ಮೇಕಿಂಗ್ ನೋಟ್ಸ್ ಆ್ಯಸ್ ಈಸ್ ಸೀಯಿಂಗ್ ದ ವಿಡಿಯೋ. ಆಲ್ ರೈಟ್, ಸೊ ಈ ಹ್ಯಾಬಿಟ್ನ ಮಾಡ್ಕೊಳ್ಳಿ. ನೀವು ಯಾವುದೇ ಒಂದು ವಿಡಿಯೋನ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಏನು ಹೇಳ್ಕೊಡ್ತಾ ಇದ್ದೀವೋ ಅದನ್ನು ಫಸ್ಟು ಕೇಳಿ ಅರ್ಥ ಮಾಡ್ಕೊಳ್ಳಿ, ಬರೆಯೋದಕ್ಕೆ ಹೋಗಬೇಡಿ. ಅರ್ಥ ಆದಮೇಲೆ ನಿಮ್ಗೇನು ಅರ್ಥ ಆಗುತ್ತಲ್ವ ಅದನ್ನು ಕುತ್ಕೊಂಡು ಬರೀರಿ. Okay, so if you have not understood this chapter, any doubts in any topics, please watch this video. It is available on our YouTube channel, and get a clarity on concepts, ace your board exams and your KCET. ಫೈನ್. ಸೊ ಮತ್ತೆ ಸ್ಟೂಡೆಂಟ್ಸ್, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್, ಈ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ ಸೆಕೆಂಡ್ PUCಯ ಎಲ್ಲ ಫಾರ್ಮುಲಾಸ್ಗಳು ನಾನು ಹ್ಯಾಂಡ್ ರಿಟನ್ ಆಗಿ ಈ ಥರ ಇದ್ದಾವೆ. ಸೊ ನಿಮಗೆ ಈ ರೀತಿಯ ಹ್ಯಾಂಡ್ ರಿಟನ್ ಫಾರ್ಮುಲಾಸ್ ಬೇಕಂದರೆ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಡೂ ದಿಸ್. ಇದೇ ವಿಡಿಯೋವಿನ ಡಿಸ್ಕ್ರಿಪ್ಷನಲ್ಲಿ ನಾನೇನು ಮಾಡಿದ್ದೀನಿ, ಒಂದು ಗೂಗಲ್ ಫಾರ್ಮ್ನ ಹಾಕಿದ್ದೀನಿ. ಆ ಗೂಗಲ್ ಫಾರ್ಮ್ನ ಜಸ್ಟ್ ನೀವು ಫಿಲ್ ಮಾಡಿದರೆ ಸಾಕು, ಒಂದು PDF ಲಿಂಕ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ದಿಸ್ ವಿಲ್ ಗೆಟ್ ಡೌನ್ಲೋಡೆಡ್. ಅದನ್ನು ನೀವು ಸೇವ್ ಮಾಡಿಟ್ಕೊಳ್ಳಿ, ಅಥವಾ ಅದನ್ನು ಇನ್ನೊಂದು ಸರ್ತಿ ಬರೀರಿ, ಅಥವಾ ಪ್ರಿಂಟ್ಔಟ್ ಮಾಡಿಬಿಟ್ಟು ಅದನ್ನು ಕಲೆಕ್ಟ್ ಮಾಡಿ ಒಂದು ಕಡೆ. ಫೈನ್, ಬರೀ ಕಲೆಕ್ಟ್ ಮಾಡೋದೆಲ್ಲ ಓದ್ತಾ ಇರಬೇಕು ಹಾಗೇನೆ. ಸೊ ಫಾರ್ಮುಲಾಸ್ ಆರ್ ಕೀ ಟು ಸ್ಕೋರ್ ಹೈ ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಸೊ ಈ ಥರ ಫಾರ್ಮುಲಾ ನಿಮಗೆ ಬೇಕಂದರೆ ಏನು ಮಾಡಬೇಕು, ಯು ನೋ ವಾಟ್ ಯು ಹ್ಯಾವ್ ಟು ಡೂ. ಸೊ ಗೂಗಲ್ ಫಾರ್ಮ್ ಫಿಲಪ್ ಮಾಡಿ, ಅಲ್ಲೇ ನಿಮಗೆ PDF ಸಿಕ್ಬಿಡುತ್ತೆ. ಇಮಿಡಿಯೇಟ್ಲಿ ಯು ಕ್ಯಾನ್ ಡೌನ್ಲೋಡ್ ದ್ಯಾಟ್. ನೆಕ್ಸ್ಟು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂದರೆ, ನಿಮ್ಗೆ ಯಾವುದ್ರಲ್ಲಾದರೂ ಕಷ್ಟ ಅನಿಸ್ತಾ ಇದೆ, ಯಾವುದೋ ಒಂದು ಚಾಪ್ಟ್ರಲ್ಲಿ ಯಾವುದೋ ಒಂದು ಟಾಪಿಕ್ಕು ಸಖತ್ ಕನ್ಫ್ಯೂಷನ್ ಆಗ್ತಾಯಿದೆ, ನನಗೆ ಅರ್ಥನೇ ಆಗ್ತಾಯಿಲ್ಲ ಅನ್ನೋದಿದ್ರೆ, ಆ ಕಾನ್ಸೆಪ್ಟು, ಆ ಟಾಪಿಕ್ಕು, ಅಥವಾ ನೆಕ್ಸ್ಟ್ ನಿಮ್ಗೆ ಬೇರೆ ಯಾವುದಾದ್ರೂ ಇದೇ ರೀತಿ ಫಾರ್ಮುಲಾಸ್ಗಳು ಬೇಕಂದರೆ ಇದೇ ವಿಡಿಯೋನ ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ನೀವು ಕಮೆಂಟ್ ಮಾಡಿ, ವಾಟ್ ಡು ಯು ವಾಂಟ್ ನೆಕ್ಸ್ಟ್. ಓಕೆ, ಸೊ ನಾನು ನನ್ನ ಇಷ್ಟಕ್ಕೆ ವಿಡಿಯೋನ ಮಾಡೋ ಬದಲು ನಿಮ್ಮನ್ನ ಕೇಳಿ ನಿಮಗೆ ಏನು ಬೇಕೋ ಅದನ್ನು ಅರ್ಥ ಮಾಡಿಕೊಂಡು ಆ ವಿಡಿಯೋಸ್ನ ಕೊಡೋದ್ರಲ್ಲಿ ತುಂಬ ಜಾಸ್ತಿ ಅರ್ಥ ಇದೆ ಅಂತ ನನಗನ್ಸುತ್ತೆ. ಸೊ ನಿಮಗೂ ಅದೇ ರೀತಿ ಅನಿಸ್ತಾ ಇರಬೇಕಂತ ಅಂದ್ಕೊಳ್ತೀನಿ ನಾನು. ಸೊ ಕಮೆಂಟ್ ಮಾಡಿ, ನಿಮ್ಗೆ ಏನು ಕಷ್ಟ ಆಗ್ತಾ ಇದೆಯೋ, ಯಾವ ಚಾಪ್ಟರ್ ಕಷ್ಟ ಆಗ್ತಿದೆ, ಯಾವ ಟಾಪಿಕ್ ಕಷ್ಟ ಆಗ್ತಿದೆ, ಕಮೆಂಟ್ ಮಾಡಿ. ನಾನು ನೀವು ಏನು ಕಮೆಂಟ್ ಮಾಡ್ತೀರೋ ಅದ್ರ ಮೇಲೆ ಮುಂದಿನ ವೀಡಿಯೋನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಫಾರ್ಮುಲಾಸ್ ಬೇಕಂದರೆ ಕೂಡ ಕಮೆಂಟ್ ಮಾಡಿ. ಐಲ್ ಬಿ ವೇಟಿಂಗ್ ಫಾರ್ ಯುವರ್ ಕಮೆಂಟ್ ಸ್ಟೂಡೆಂಟ್ಸ್. ಆಲ್ ರೈಟ್, ನೆಕ್ಸ್ಟು. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಇವಾಗ ನಾವು ಏನು ನೋಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿನ ಫಾರ್ಮುಲಾಸ್ನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಮೊದಲನೇ ಫಾರ್ಮುಲಾನ ಜ್ಞಾಪಕ ಇಟ್ಕೊಳ್ಳೋದು ಹೇಗೆ? ಇಲ್ಲೇನಾಗ್ತಾ ಇದೆ, ಅವನು ರಿಫ್ಲೆಕ್ಷನ್ ಕಾಣಿಸ್ತಾ ಇದೆ. ಕರೆಕ್ಟ್, ಈ ಹುಡುಗ ಇಲ್ಲಿ ನಿಂತಿದ್ದಾನೆ, ಇಲ್ಲಿ ಮಿರರ್ ಇದೆ, ಈ ಮಿರರ್ ಮುಂದೆ ಏನಾಗ್ತಿದೆ, ಅವ್ನು ರಿಫ್ಲೆಕ್ಷನ್ ಕಾಣಿಸ್ತಾ ಇದೆ. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ರಿಫ್ಲೆಕ್ಷನ್ ಅಂದರೆ ಏನು? ನಾವು ಮಿರರ್ ಮುಂದೆ ನಿಂತಾಗ ನಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣಿಸುತ್ತೆ ಅಲ್ವಾ, ರಿಫ್ಲೆಕ್ಷನ್. ಅದು ಇಂಗ್ಲೀಷಲ್ಲಿ ರಿಫ್ಲೆಕ್ಷನ್ ಅಂತ ಕರೀತಾರೆ, ಕನ್ನಡದಲ್ಲಿ ಪ್ರತಿಬಿಂಬ ಅಂತ ಕರೀತಾರೆ. ಸೊ ಈ ರಿಫ್ಲೆಕ್ಷನನ್ನು ನೀವು ಜ್ಞಾಪಕ ಇಟ್ಕೊಂಡ್ರೆ ರಿಫ್ಲೆಕ್ಸಿವ್ ರಿಲೇಷನ್ ಆರಾಮಾಗಿ ಜ್ಞಾಪಕ ಇಟ್ಕೋಬೋದು. ಹೇಗೆ? ಆ ರಿಲೇಷನ್ ಆರ್ ಆನ್ ಎ ಸೆಟ್ ಎ ಇಸ್ ರಿಫ್ಲೆಕ್ಸಿವ್ ಇಫ್ A, A belongs to R for all A belongs to A. So ಒಂದು ಸೆಟ್ ಎ ಅಲ್ಲಿ, ಓಕೆ, ಲೆಟ್ಸ್ ಮಿ ಟೇಕ್ ದ ಪೆನ್.
ಓಕೆ, ಒಂದು ಸೆಟ್ ಎ ಅಲ್ಲಿ ಕೆಲವು ಎಲಿಮೆಂಟ್ಸ್ಗಳು ಇರ್ತವೆ. ಸೊ ಸೇ 1 2 3 ಅಂತ ಇರುತ್ತೆ. ನಾವು ಯಾವಾಗ ಒಂದು ರಿಲೇಷನ್ನ ರಿಫ್ಲೆಕ್ಸಿವ್ ಅಂತ ಕರಿಬೋದು? ವೆನ್ ಆರ್ ಇಸ್ ಈಕ್ವಲ್ ಟು 1, 1, 2, 2, 3, 3. ಹೌದಾ? ಸೊ ನೋಡಿ, ಈ ಹುಡುಗ ನಿಂತಿದ್ದಾನೆ, ಈ ಹುಡುಗನ ರಿಫ್ಲೆಕ್ಷನ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಅದೇ ರೀತಿ ಒಂದು ಸೆಟ್ಟಿನ ಪ್ರತಿಯೊಂದು ಎಲಿಮೆಂಟಿನ ರಿಫ್ಲೆಕ್ಷನ್ಗಳು ರಿಫ್ಲೆಕ್ಸಿವ್ ಆ ರಿಲೇಷನಲ್ಲಿದ್ದಾಗ ಪ್ರತಿ ಎಲಿಮೆಂಟ್ ಇರಬೇಕು. ಅಕಸ್ಮಾತ್ ಇಲ್ಲಿ 3 ಇದೆ ಅಂದ್ಕೊಳ್ಳಿ, ನಾನು 3ನ ಬಿಟ್ಬಿಟ್ಟೆ, ಸೊ ದೆನ್ ಇಟ್ ಇಸ್ ನಾಟ್ ಕಾಲ್ಡ್ ಆಸ್ ಅ ರಿಫ್ಲೆಕ್ಸಿವ್. ಯಾಕೆ? 1 ಇದೆ, 2 ಇದೆ, ಬಟ್ 3 ನಾವು ಇಲ್ವೇ ಇಲ್ಲ, ಸೊ ದೇರ್ಫೋರ್ ಇಟ್ ಇಸ್ ನಾಟ್ ರಿಫ್ಲೆಕ್ಸಿವ್. ಇವಾಗ ಯಾವ ರೀತಿ ಆಯ್ತು ಅಂದರೆ, ಹುಡುಗ ನಿಂತಿದ್ದಾನೆ, ಅಂದರೆ ಇಲ್ಲಿ ನಿಂತಿದ್ದಾನೆ, ಅವನ ಇಮೇಜಲ್ಲಿ ಫಾರ್ಮ್ ಆಗ್ತಾ ಇದೆ ಅಲ್ವಾ? ಸಡನ್ನಾಗಿ ಅವ್ನ ಕಣ್ಣು ಕಾಣಿಸ್ತಾ ಇಲ್ಲ ಅಂದಾಗ ಏನಾಗುತ್ತೆ? ಅವ್ನು ಫುಲ್ ಇಮೇಜ್ ಬಂದಿಲ್ಲ ಅಲ್ವಾ? ಮಿರರ್ ಸರಿ ಇಲ್ಲ ಅಥವಾ ಏನೋ ಆಗಿರುತ್ತೆ. ಸೊ ಒಂದು ಸೆಟ್ಟಿನ ಪ್ರತಿ ಎಲಿಮೆಂಟಿನ ಇಮೇಜು ಆ ರಿಲೇಷನಲ್ಲಿದ್ದಾಗ ವಿ ಕಾಲ್ ಇಟ್ ಆಸ್ ಅ ರಿಫ್ಲೆಕ್ಸಿವ್ ರಿಲೇಷನ್. ಯಾವ ರೀತಿ ನೀವು ಬರಿಬೇಕು ರಿಫ್ಲೆಕ್ಸಿವ್ ರಿಲೇಷನ್ನ? ಈ ರೀತಿ ಬರಿಬೇಕು. ಆ್ಯಂಡ್ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್. ಇದನ್ನು ಜ್ಞಾಪಕ ಇಟ್ಕೊಳ್ಳೋದಕ್ಕೆ ವಾಟ್ ಇಸ್ ದ ನಿಮೋನಿಕ್ ಐ ಆಮ್ ಗಿವಿಂಗ್ ಯು? ರಿಫ್ಲೆಕ್ಷನ್. ರೈಟ್? ಮಿರರ್ ಮುಂದೆ ನಿಂತಾಗ ನಮ್ಮ ಪ್ರತಿಬಿಂಬ, ನಮ್ಮ ರಿಫ್ಲೆಕ್ಷನ್ ಕಾಣಿಸುತ್ತೆ. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್. ಪ್ರತಿಯೊಂದು ಎಲಿಮೆಂಟ್ ಇರಬೇಕು ಸ್ಟೂಡೆಂಟ್ಸ್, ದಟ್ ಈಸ್ ಇಂಪಾರ್ಟೆಂಟ್. 2 ಎಲಿಮೆಂಟ್ ಇದೆ, 3ನೇ ಎಲಿಮೆಂಟ್ ಇಲ್ಲ, ಇಟ್ ಇಸ್ ನಾಟ್ ರಿಫ್ಲೆಕ್ಸಿವ್. ಓಕೆ, ನೆಕ್ಸ್ಟ್. ಸೊ ಕ್ವಿಕ್ ಚೆಕ್. 1, 1, 2, 2, 3, 3 present, yes, then it is reflexive. Even 1 missing, then it is not reflexive. ಚೆಕ್ ಇದಷ್ಟೇ. ನೆಕ್ಸ್ಟು, ಇವಾಗ ಇದನ್ನು ನೋಡಿ, ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಏನದು? ಬಟರ್ಫ್ಲೈ. ಓಕೆ, ಸೊ ಈ ಬಟರ್ಫ್ಲೈಗೆ ಇಲ್ಲಿ ನೋಡಿ, ಇಲ್ಲಿ ಬಟರ್ಫ್ಲೈ ಏನಾಗಿದೆ? ಬಟರ್ಫ್ಲೈ ಇಸ್ ಸಿಮೆಟ್ರಿಕ್ ಸ್ಟೂಡೆಂಟ್ಸ್. ಅಂದರೆ ಈಗ ನಾನು ಇಲ್ಲಿ ಒಂದು ಲೈನ್ನ ಡ್ರಾ ಮಾಡಿದೆ ಅಂದ್ಕೊಳ್ಳಿ. ಓಕೆ, ದಿಸ್ ಲೈನ್ ಇಸ್ ವಾಟ್? ಲೈನ್ ಆಫ್ ಸಿಮೆಟ್ರಿ. ಅಂದರೆ ಈ ಲೈನಿನ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆಯೋ ಅದೇ ನಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಕೂಡ ಇದೆ. ಸೊ ಫಾರ್ ಎಕ್ಸಾಂಪಲ್, ಇಲ್ಲಿ ರೆಡ್ ಇದೆ, ಇಲ್ಲೂ ಕೂಡ ರೆಡ್ ಇದೆ, ಇಲ್ಲಿ ಬ್ಲೂ ಇದೆ, ಇಲ್ಲೂ ಬ್ಲೂ ಇದೆ, ಇಲ್ಲಿ ಯೆಲ್ಲೋ ಇದೆ, ಇಲ್ಲೂ ಯೆಲ್ಲೋ ಇದೆ. ಹೌದಾ? ಸೊ ಕಂಪ್ಲೀಟ್ಲಿ ಸಿಮೆಟ್ರಿಕ್ ಆಗಿರುತ್ತೆ. ಯಾವುದು? ಬಟರ್ಫ್ಲೈ. ಬರೀ ಬಟರ್ಫ್ಲೈನ? ಇಲ್ಲ, ನಮ್ಮ ಮುಖ ಕೂಡ ಅಷ್ಟೇ. ಸೊ ಲೈನ್ ಆಫ್ ಸಿಮೆಟ್ರಿ ಯಾವುದು ನಮ್ಮ ಮುಖಕ್ಕೆ? ಇದು. ಸೊ ಈ ಲೈನಿನ ಲೆಫ್ಟ್ ಸೈಡಲ್ಲಿ ಏನಿದೆಯೋ, ಒಂದು ಕಣ್ಣಿದೆ, ಒಂದು ಮೂಗಿದೆ, ಬಾಯಿ ಇದೆ, ಕಿವಿ ಇದೆ, ಕೂದಲಿದೆ, ತಲೆ ಇದೆ, ಅದೇ ಕೂಡ ನಮ್ಮ ರೈಟ್ ಸೈಡಲ್ಲಿ ಬರುತ್ತೆ. ಸೊ ವಾಟ್ ಇಸ್ ಸಿಮೆಟ್ರಿಕ್? ಸಿಮೆಟ್ರಿಕ್ ಅಂದರೆ ಲೆಫ್ಟಲ್ಲಿ ಏನಿದೆಯೋ ರೈಟಲ್ಲೂ ಅದೇ ಇರಬೇಕು. ಸೊ ಫಾರ್ ಎಕ್ಸಾಂಪಲ್, ಸಿಮೆಟ್ರಿಕ್ನ ನಾವು ಯಾವ ರೀತಿ ಜ್ಞಾಪಕ ಇಟ್ಕೋಬೇಕಂದ್ರೆ ಈ ರೀತಿ ಜ್ಞಾಪಕ ಇಟ್ಕೋಬೇಕು ಸ್ಟೂಡೆಂಟ್ಸ್. ಸಿಮೆಟ್ರಿಕ್ ರಿಲೇಷನ್ ಆರ್ ಇಸ್ ಸಿಮೆಟ್ರಿಕ್ ಯಾವಾಗ? ಎ ಕಾಮ ಬಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಂದ್ಕೊಳ್ಳಿ, ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿರಬೇಕು? ಬಿ ಕಾಮ ಎ ಕೂಡ ಇರಬೇಕು. ಸೊ ಇಫ್ ಎ ಕಾಮ ಬಿ ಈಸ್ ಬಿಲಾಂಗಿಂಗ್ ಟು ಅ ರಿಲೇಷನ್ ಆರ್ ಆ್ಯಂಡ್ ಇಫ್ ಬಿ ಕಾಮ ಎ is also belonging to the relation R, then that type of relation is called as what? A symmetric relation. Okay, it is called as a symmetric relation. A B ಇದೆ, B A ಕೂಡ ಇರಬೇಕು. ಓಕೆ, B A ಕೂಡ ಇರಬೇಕು, then it is called as what? A symmetric relation. ಸೊ ನೀವು ಇದನ್ನ ಜ್ಞಾಪಕ ಇಟ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಸೊ ಮೆಮರಿ ಟಿಪ್: A, B in R, but B, A not in R. B, A R ಅಲ್ಲಿ ಇಲ್ಲ ಅಂದರೆ ಇಟ್ ಇಸ್ ನಾಟ್ ಸಿಮೆಟ್ರಿಕ್ ಅಂತ ಅರ್ಥ. ಬಿ ಕಾಮ ಎ ಇದ್ದರೆ ಮಾತ್ರ ಅದಕ್ಕೆ ನಾವು ಸಿಮೆಟ್ರಿಕ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಕೇಳಿಸ್ಕೋಬೇಕಾದ್ರೆ ನಾನು ಹೇಳಬೇಕಾದ್ರೆ ನಿಮ್ಗೆ ಅನ್ಸುತ್ತೆ ತುಂಬ ಈಸಿ ಬಿಡು, ನನಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀರಾ. ಬಟ್ ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಇದರ ಅಪ್ಲಿಕೇಶನ್ ತುಂಬ ಡೀಪಾಗಿ ಹೋಗುತ್ತೆ ಹೋಗ್ತಾ ಮುಂದಕ್ಕೆ. ರೈಟ್, ನೆಕ್ಸ್ಟು. ಸೊ ಇದಕ್ಕೆ ನೋಡಿ, ಹಿಂದ್ಗಡೆ ಸಿಮೆಟ್ರಿಕ್ಗೆ ನಾನು ಏನೋ ಒಂದು ನಿಮೋನಿಕ್ ಕೊಟ್ಟಿರೋದು, ಒಂದು ಬಟರ್ಫ್ಲೈ. ರಿಫ್ಲೆಕ್ಸಿವ್ಗೆ ಒಬ್ಬ ಹುಡುಗ, ಅವನು ಕನ್ನಡಿ ಮುಂದೆ ನಿಂತ್ಕೊಂಡಿರೋದು. ನೆಕ್ಸ್ಟ್ ನಾನು ಏನು ಕೊಡ್ತಾ ಇದ್ದೀನಿ? ಐ ಆಮ್ ಗಿವಿಂಗ್ ಎನ್ ಎಕ್ಸಾಂಪಲ್ ಆಫ್ ಟ್ರೈನ್. ಓಕೆ, ಸೊ ಟ್ರೈನಲ್ಲಿ ಏನಾಗ್ತಾ ಇದೆ? ಇದು ಎ, ಇದು ಬಿ, ಇದು ಸಿ ಅಂತ ಅಂದ್ಕೊಳ್ಳಿ. ಆಯಿತಾ? ಎ ಬಿ ಸಿ. ಎ ಮುಂದೆ ಹೋಗ್ತಾ ಇದ್ರೆ ಬಿನೂ ಮುಂದೆ ಆಗ್ತಾಯಿದೆ, ಬಿ ಮುಂದೆ ಹೋಗ್ತಾ ಇದ್ರೆ ಏನಾಗ್ತದೆ? ಸಿನೂ ಕೂಡ ಮುಂದೆ ಹೋಗ್ತಾ ಇದೆ. ಹೌದಾ? ಇಟ್ ಈಸ್ ಆಲ್ ಕನೆಕ್ಟೆಡ್ ಟು ಈಚ್ ಅದರ್. ರೈಟ್? ಸೊ ಈ ಥರ ಕನೆಕ್ಟ್ ಆಗಿರಬೇಕಾದ್ರೆ ನಾವು ಟ್ರಾನ್ಸಿಟಿವ್ ರಿಲೇಷನ್ನ ಯಾವ ಥರ ಕರಿತೀವಿ? ಟ್ರಾನ್ಸಿಟಿವ್ ರಿಲೇಷನ್ ಯಾವ ಥರ ಕರಿತೀವಿ ಅಂದರೆ, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಬಿ ಕಾಮ ಸಿ ಆಲ್ಸೋ ಶುಡ್ ಬಿಲಾಂಗ್ ಟು ಆರ್, ವಿಚ್ ಇಂಪ್ಲೈಸ್ ಎ ಕಾಮ ಸಿ ಶುಡ್ ಆಲ್ಸೋ ಬಿಲಾಂಗ್ ಟು ಆರ್. ಓಕೆ, ತುಂಬ ಜನಕ್ಕೆ ನಾನು ಹೇಳ್ತೀನಿ, ತುಂಬ ಜನಕ್ಕೆ ಟ್ರಾನ್ಸಿಟಿವ್ ರಿಲೇಷನ್ನು ಸ್ವಲ್ಪ ಕಷ್ಟ ಅನಿಸುತ್ತೆ. ರಿಫ್ಲೆಕ್ಸಿವ್ ಈಸಿ. ಒಂದು ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಗಳಿರ್ತವೆ, ಪ್ರತಿಯೊಂದು ಎಲಿಮೆಂಟಿನ ಡಬ್ಲೆಟ್ಸ್ಗಳಿರಬೇಕು. ರಿಫ್ಲೆಕ್ಸಿವ್ ಅಂದರೆ ಇಮೇಜ್ ರಿಫ್ಲೆಕ್ಷನ್ಗಳಿರಬೇಕು, ಈಸಿ. ಸಿಮೆಟ್ರಿಕ್ ಕೂಡ ಈಸಿ. ಎ ಬಿ ಅಂದರೆ ಬಿ ಎ ಕೂಡ ಇರಬೇಕು, ಡನ್. ಬಟ್ ಈ ಟ್ರಾನ್ಸಿಟಿವ್ ರಿಲೇಷನ್ ಇದೆ ನೋಡಿ, ತುಂಬ ಜನ ಸ್ಟೂಡೆಂಟ್ಸಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ.
ನಾನು ಹೇಳ್ತೀನಿ ವಾಟ್ ಶುಡ್ ಯು ಡು. ಟ್ರಾನ್ಸಿಟಿವ್ ರಿಲೇಷನ್ ನಿಮಗೆ ಈಸಿ ಆಗಬೇಕಂದ್ರೆ ನಾನು ಮಾಡಿರುವ ಒನ್ ಶಾರ್ಟ್ ವಿಡಿಯೋನ ಹೋಗ್ಬಿಟ್ಟು ನೋಡಿ. ಅದರಲ್ಲಿ ಟ್ರಾನ್ಸಿಟಿವ್ ರಿಲೇಷನ್ನ ಕ್ಲಿಯರಾಗಿ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೋಸ್ಟ್ ಪ್ರಾಬಬ್ಲಿ ಆ ರೀತಿ ನಿಮ್ಮ ಕಾಲೇಜಲ್ಲಿ ಮಾಡಿರೋದಿಲ್ಲ. ನಾನು ಹೇಳಿರೋದನ್ನು ಆ ಒನ್ ಶಾರ್ಟ್ ವಿಡಿಯೋದಲ್ಲಿ ದಯವಿಟ್ಟು ಹೋಗ್ಬಿಟ್ಟು ನೋಡಿ, ಅರ್ಥ ಮಾಡ್ಕೊಳ್ಳಿ. ಅದನ್ನು ತುಂಬ ಸಿಂಪಲ್, ತುಂಬ ಈಸಿ ವೇಲಿ ಹೇಳ್ಕೊಟ್ಟಿದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ಕಂಡೀಷನ್ ಇದೆ ಟ್ರಾನ್ಸಿಟಿವ್ಗೆ. ಓಕೆ, ಅದನ್ನು ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ನಾನು ಏನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಬಿಕಾಸ್ ಐ ಆಮ್ ಓನ್ಲಿ ಶೋಯಿಂಗ್ ಯು ದ ಫಾರ್ಮುಲಾ ಸ್ಟೂಡೆಂಟ್ಸ್. ಈ ಫಾರ್ಮುಲಾನ ನೀವು ಜ್ಞಾಪಕ ಇಟ್ಕೋಬೇಕು. ಓಕೆ, ಟ್ರಾನ್ಸಿಟಿವ್ ರಿಲೇಷನ್ ತುಂಬ ಜನ ಕಷ್ಟ ಆಗುತ್ತೆ. ನೀವು ಫುಲ್ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ. ಹೋಗಿ ಆ ಟ್ರಾನ್ಸಿಟಿವ್ ಪಾರ್ಟ್ ಮಾತ್ರ ನೋಡಿ, ಅರ್ಥ ಮಾಡ್ಕೊಳ್ಳಿ. ಟ್ರಾನ್ಸಿಟಿವ್ ಒಂದು ಅರ್ಥ ಆಗಿಬಿಟ್ರೆ ಸ್ಟೂಡೆಂಟ್ಸ್ ಇಟ್ ಇಸ್ ವೆರಿ ಈಸಿ ಫಾರ್ ಯು. ಯಾಕಂದರೆ ನೆಕ್ಸ್ಟ್ ಪಾರ್ಟ್ ಬರ್ತಾ ಇರೋದೇ ನಮ್ಮದೇನು, ಈಕ್ವಿವೆಲೆನ್ಸ್ ರಿಲೇಷನ್. ಏನು ಈಕ್ವಿವೆಲೆನ್ಸ್ ರಿಲೇಷನ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ RST. ಇಟ್ ಶುಡ್ ಬಿ ರಿಫ್ಲೆಕ್ಸಿವ್, ಇಟ್ ಶುಡ್ ಬಿ ಸಿಮೆಟ್ರಿಕ್, ಇಟ್ ಶುಡ್ ಬಿ ಟ್ರಾನ್ಸಿಟಿವ್. ಈ ಮೂರು ಯಾವಾಗ ಫಾಲೋ ಆಗುತ್ತೋ ಒಂದು ರಿಲೇಷನ್ಗೆ, ದೆನ್ ದ್ಯಾಟ್ ರಿಲೇಷನ್ ಇಸ್ ಕಾಲ್ಡ್ ಆಸ್ ಈಕ್ವಿವೆಲೆನ್ಸ್. ಯಾವುದಾದ್ರೂ ಒಂದಕ್ಕಿಂಟು ಮಾರ್ಕ್ ಬಂದರೆ ಇಟ್ ಈಸ್ ನಾಟ್ ಈಕ್ವಿವೆಲೆನ್ಸ್ ರಿಲೇಷನ್. ಓಕೆ, ಸೊ ಇಲ್ಲಿ ನಿಮಗೆ R ಈಸಿ ಆಗುತ್ತೆ ರಿಫ್ಲೆಕ್ಸಿವ್, S ಈಸಿ ಆಗುತ್ತೆ ಸಿಮೆಟ್ರಿಕ್, ಬಟ್ ಟ್ರಾನ್ಸಿಟಿವ್ ಸ್ವಲ್ಪ ಜನಕ್ಕೆ ಇದನ್ನು ಸ್ಟ್ರಗಲ್ ಮಾಡ್ತೀರ. ನೋ ವರೀಸ್, ಒನ್ ಶಾರ್ಟ್ ವಿಡಿಯೋ ಹೋಗ್ಬಿಟ್ಟು ನೋಡಿ. ಅದರಲ್ಲಿ ಟ್ರಾನ್ಸಿಟಿವ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕೆಲವು ಕಂಡೀಷನ್ಸ್ಗಳಿದ್ದಾವೆ ಟ್ರಾನ್ಸಿಟಿವ್ಗೆ, ಸೊ ಅದನ್ನು ಅರ್ಥ ಆಗಿಬಿಟ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು. ಸೊ ಈಕ್ವಿವೆಲೆನ್ಸ್ ಇಸ್ ರಿಫ್ಲೆಕ್ಸಿವ್ ಪ್ಲಸ್ ಸಿಮೆಟ್ರಿಕ್ ಪ್ಲಸ್ ಟ್ರಾನ್ಸಿಟಿವ್. ಅಂದರೆ ಮೂರು ಸ್ಯಾಟಿಸ್ಫೈ ಆದರೆ ಮಾತ್ರ ಆ ರಿಲೇಷನ್ಗೆ ನಾವು ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ರಿಫ್ಲೆಕ್ಸಿವ್ A, A, symmetric AB, BA, transitive AB belongs to R, BC belongs to R, AC also belongs to R. That is called as transitive relation. Chain connects, train thara. Right? Next, 1-1 function andre enu? So 1-1 function illi ನಾನು ಏನು ಕೊಟ್ಟಿದ್ದೀನಿ, here there are only formulas, correct? See 1-1 function ಗೆ you have to remember this formula. Alternative formula ಅಥವಾ contrapositive formula first one ಗೆ ದಿಸ್. ಸೊ ಇದು ಫಸ್ಟ್ ಬರ್ತಾ ಇದೆ, ಸೆಕೆಂಡ್ ಬರ್ತಾ ಇದೆ ಅಲ್ವಾ? ಕೆಳಗಡೆ ಏನಾಗ್ತಿದೆ, ಸೆಕೆಂಡ್ ಬರ್ತಾ ಇರೋದು ಫಸ್ಟ್ ಬರ್ತಾ ಇರುತ್ತೆ, ಫಸ್ಟ್ ಬರ್ತಾ ಇರೋದು ಸೆಕೆಂಡ್ ಬರ್ತಾ ಇರುತ್ತೆ. ರೈಟ್? ಸೊ ಈ 1-1 ಫಂಕ್ಷನ್ ಅಂದರೆ ಏನು, ಒಂದು X ಎಲಿಮೆಂಟ್ಗೆ ಒಂದೇ ಒಂದು Y ಎಲಿಮೆಂಟ್ ಇದ್ದಾಗ ದಟ್ ವಿ ಕಾಲ್ ಇಟ್ ಆಸ್ ಅ 1-1 ಫಂಕ್ಷನ್. ಸೊ ಮತ್ತೆ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಗೋ ವಾಚ್ ದ ಒನ್ ಶಾರ್ಟ್ ವಿಡಿಯೋಸ್. ಓಕೆ, ಸೊ ನೋ ಟೂ ಡಿಫ್ರೆಂಟ್ ಇನ್ಪುಟ್ಸ್ ಕ್ಯಾನ್ ಪ್ರೊಡ್ಯೂಸ್ ದ ಸೇಮ್ ಔಟ್ಪುಟ್. ಸೊ ಅದೇ 1Xಗೆ 1Y ಇರಬೇಕಷ್ಟೇ ಬೇಸಿಕಲಿ. ಓಕೆ, ಹಾರಿಜಾಂಟಲ್ ಲೈನ್ ಟೆಸ್ಟ್ನ ಮಾಡಿದಾಗ ನಮಗೆ 1-1 ಏನು ಸಿಗುತ್ತೆ, ಅಟ್ ಮೋಸ್ಟ್ ಒನ್ಸ್ ದಿಸ್ ಇಸ್ ದ ಹಾರಿಜಾಂಟಲ್ ಲೈನ್ ಟೆಸ್ಟ್. ಇದನ್ನು ಮಾಡೋದ್ರಿಂದ ನಮಗೆ ಗೊತ್ತಾಗುತ್ತೆ ವೆದರ್ ಇಟ್ ಇಸ್ 1-1 ಆರ್ ಇಟ್ ಇಸ್ ನಾಟ್ ಅ 1-1 ಅನ್ನೋದು. ಆಲ್ ರೈಟ್, ನೆಕ್ಸ್ಟ್ ಆನ್ ಟು ಅಥವಾ ಸರ್ಜೆಕ್ಟಿವ್. ಈಗ ಸರ್ಜೆಕ್ಟಿವ್ ಅಥವಾ ಆನ್ ಟು ಅಂದರೆ ಏನು, ಈ Y ಎಲಿಮೆಂಟ್ಗಳು ಇರ್ತಾವಲ್ವಾ, ಸೊ X ಎಲಿಮೆಂಟ್ಗಳು Y ಎಲಿಮೆಂಟ್ಗಳು. ಈ Y ಅಲ್ಲಿ ಸಪೋಸ್ 4 ಎಲಿಮೆಂಟ್ಗಳು ಇದಾವೆ ಅಂದ್ಕೊಳ್ಳಿ. ಈ 4 ಎಲಿಮೆಂಟು ಏನಾಗಿರಬೇಕು, ಆಕ್ಯುಪೈ ಆಗಿರಬೇಕು. ಯಾರಿಂದ ಆಕ್ಯುಪೈ ಆಗಿರಬೇಕು, Xಯಿಂದ ಆಕ್ಯುಪೈ ಆಗಬೇಕು. ವೈಯಲ್ಲಿ 4 ಎಲಿಮೆಂಟ್ ಇದ್ದರೆ 4 ಎಲಿಮೆಂಟ್ಗಳು Xಯಿಂದ ಆಕ್ಯುಪೈ ಆಗಿರಬೇಕು. ಅಕಸ್ಮಾತ್ ಒಂದು ಎಲಿಮೆಂಟ್ ವೈಯಲ್ಲಿ ಆಕ್ಯುಪೈ ಆಗಿಲ್ಲ ಅಂದರೆ ದೆನ್ ವಿ ಡು ನಾಟ್ ಕಾಲ್ ಇಟ್ ಆಸ್ ಅ ಆನ್ ಟು. ಓಕೆ, ಮತ್ತೆ ಇದರ ಡೀಟೇಲ್ ಎಕ್ಸ್ಪ್ಲನೇಷನ್ಗೆ ಒನ್ ಶಾರ್ಟ್ನ ನೋಡಿ. ಸೊ ಏನು ಜ್ಞಾಪಕ ಇಟ್ಕೋಬೇಕು ನೀವು ಆನ್ ಟು ಅಲ್ಲಿ, ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ಆನ್ ಟು ಅಂದರೆ ಓವರ್ಫ್ಲೋಸ್ ಟು ನೋವೇರ್. ಸುಮ್ಮನೆ ಇದು ನಿಮಗೆ ಅರ್ಥ ಆಗಲಿ ಅಂತ. ಎವ್ರಿ ಎಲಿಮೆಂಟ್ ಇನ್ ದ ಕೋಡೊಮೈನ್ ಅಂದರೆ ವೈ ಹ್ಯಾಸ್ ಅಟ್ಲೀಸ್ಟ್ ಒನ್ ಪ್ರೀ ಇಮೇಜ್ ಇನ್ ದ ಡೊಮೇನ್, ನೋ ಟಾರ್ಗೆಟ್ ಇಸ್ ಲೆಫ್ಟ್ ಅನ್ಟಚ್ಡ್. ನಾನು ಹೇಳಿಲ್ವಾ, ಒಂದು ಕೂಡ ಬಿಡಂಗಿಲ್ಲ. Key insight, range is equal to codomain in ultimate check. At least one arrow must point to every codomain element. Multiple inputs can map one output, that's allowed. So ಅದೇ ಇದ್ರ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಡಾಗಿ ಗೊತ್ತಾಗಬೇಕಂದ್ರೆ ವಾಚ್ ದ ಒನ್ ಶಾರ್ಟ್ ವಿಡಿಯೋಸ್. ನೆಕ್ಸ್ಟ್, ಬೈಜೆಕ್ಟಿವ್ ಫಂಕ್ಷನ್ ಅಂದರೆ ಏನು? ಬೈಜೆಕ್ಟಿವ್ ಫಂಕ್ಷನ್ ಅಂದರೆ ವೆನ್ ಎವರ್ ಅ ಫಂಕ್ಷನ್ ಇಸ್ ಬೋತ್ 1-1 ಆ್ಯಂಡ್ ಆನ್ ಟು, ದೆನ್ that function is called as a bijective function. Bijective ಇನ್ನು ಮುಂದೆ ಎಕ್ಸ್ಟೆಂಡ್ ಆಗ್ತಾ ಇದೆ. ಹೇಗೆ? if a function is bijective then it is a invertible function. ಓಕೆ, ಸೊ ಬೈಜೆಕ್ಟಿವ್ ಅಂದರೆ ಬೋತ್ 1-1 ಆ್ಯಂಡ್ ಆನ್ ಟು. ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಯಾವ ರೀತಿ ಕಂಡುಹಿಡಿಬೇಕು, ಟೋಟಲ್ ನಂಬರ್ ಆಫ್ 1-1 ಫಂಕ್ಷನ್ಸ್ನ ಯಾವ ರೀತಿ ಕಂಡುಹಿಡಿಬೇಕು, ಹಾಗೂ ಟೋಟಲ್ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ನ ಯಾವ ರೀತಿ ಕಂಡುಹಿಡಿಬೇಕು, ಫಾರ್ಮುಲಾಸ್ಗಳಿದ್ದಾವೆ. ಈ ಫಾರ್ಮುಲಾಸ್ನ ನೀವು ನೋಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ಕ್ರೀನ್ಶಾಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಮಾಡಬೇಕಾಗಿರೋದಿಷ್ಟೇ, ಡಿಸ್ಕ್ರಿಪ್ಷನ್ಗೆ ಹೋಗ್ಬಿಟ್ಟು ಗೂಗಲ್ ಫಾರ್ಮ್ನ ಫಿಲಪ್ ಮಾಡಿ, ಇಮಿಡಿಯೇಟಾಗಿ ನಿಮಗೆ ಅಲ್ಲಿ PDF ಸಿಗುತ್ತೆ. PDF ಡೌನ್ಲೋಡ್ ಮಾಡ್ಕೊಳ್ಳಿ. ಇವೆಲ್ಲ ಫಾರ್ಮುಲಾಸು ನಿಮಗೆ PDF ಅಲ್ಲಿ ಸಿಗುತ್ತೆ. ಆಲ್ ರೈಟ್ ಸ್ಟೂಡೆಂಟ್ಸ್, ಓಕೆ ರೈಟ್. ನೆಕ್ಸ್ಟ್, ಕಾಂಪೋಸಿಷನ್ ಆಫ್ ಫಂಕ್ಷನ್ FOG. ಓಕೆ, GOF
ಇದನ್ನು ನಾವು ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಕೂಡ ಬರಿತೀವಿ. ಓಕೆ, ಸೊ ಕಾಂಪೊಸಿಷನ್ ಆಫ್ ಫಂಕ್ಷನ್ is very important. Why? Because this is what we are going to study in invertible functions. Invertible functions ಅಲ್ಲಿ ನಾವು ಇದ್ರ ಬಗ್ಗೆನೇ ನೋಡಕ್ಕೆ ಹೋಗ್ತೀವಿ. ಸೊ ಗೋ ಫ್ರಮ್ ಇನ್ಸೈಡ್ ಔಟ್ ಅನ್ನೋದು ಒಂದು ಚಿಕ್ಕ ನಿಮಾನಿಕ್ನ ಕೊಟ್ಟಿದ್ದೀನಿ ಇಲ್ಲಿ. ಸೊ ರಿಮೆಂಬರ್ ದ ಆರ್ಡರ್, ಈ ಆರ್ಡರ್ನ ನೀವು ಜ್ಞಾಪಕ ಇಟ್ಕೊಳ್ಬೇಕು. ಓಕೆ, ಸೊ ಡೀಟೇಲ್ ಎಕ್ಸ್ಪ್ಲನೇಷನ್ಗೆ ಮತ್ತೆ ಗೋ ವಾಚ್ ಆರ್ ಒನ್ ಶಾರ್ಟ್ ವಿಡಿಯೋ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಇನ್ವರ್ಸ್ ಫಂಕ್ಷನ್ ಸೇಮ್ ಥಿಂಗ್, ಕಾಂಪೋಸಿಟ್ ಫಂಕ್ಷನ್ಸಿನ ಎಕ್ಸ್ಟೆನ್ಷನ್ನೇ ಇನ್ವರ್ಸ್ ಫಂಕ್ಷನ್. ಓಕೆ, ಸೊ ಎಫ್ ಮಸ್ಟ್ ಬಿ ಬೈಜೆಕ್ಟಿವ್. ಸಿ, ಯಾವಾಗ ಬೈಜೆಕ್ಟಿವ್ ಆಗುತ್ತೋ ದೆನ್ ಓನ್ಲಿ ಇಟ್ ಕ್ಯಾನ್ ಬಿ ಆ್ಯನ್ ಇನ್ವರ್ಟಿಬಲ್ ಫಂಕ್ಷನ್. ಈ ಇನ್ವರ್ಟಿಬಲ್ ಫಂಕ್ಷನಿನ ಎಕ್ಸ್ಟೆನ್ಷನ್ನೇ ನೆಕ್ಸ್ಟ್ ಚಾಪ್ಟರು, ದಟ್ ಈಸ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಓಕೆ, ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿ, ಇನ್ವರ್ಸ್ ತೆಗಿಬೇಕಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗೆ ಹೌ ಶುಡ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಿ? ಇಟ್ ಶುಡ್ ಬಿ ಬೋತ್ 1 1 ಆ್ಯಂಡ್ ಆನ್ 2. ರೈಟ್? ಸೊ ಇದು ಚಿಕ್ಕ ಚಿಕ್ಕ ನಿಮೋನಿಕ್ಗಳು ಕೊಟ್ಟಿದ್ದೀನಿ. ವೈ ಎಫ್ ಮಸ್ಟ್ ಬಿ ಬೈಜೆಕ್ಟಿವ್, ಕೆಲವು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀನಿ. ಗೋ ಥ್ರೂ ದ್ಯಾಟ್, ಬಟ್ ಎಲ್ಲ ಕೂಡ ನಿಮಗೆ ಪಿ ಡಿ ಎಫಲ್ಲಿ ಸಿಗುತ್ತೆ. ಆಲ್ ರೈಟ್, ನೆಕ್ಸ್ಟು ಇನ್ನೊಂದು ಸತಿ ರಿಮೈಂಡರ್, ಇದು ಯಾರೆಲ್ಲ ಇದನ್ನು ನೋಡಿಲ್ವೋ, ಕಾನ್ಸೆಪ್ಟ್ಸ್ ಗೊತ್ತಾಗಿಲ್ವೋ, ಏನಾದರೂ ಕಷ್ಟ ಇದ್ದರೆ, ಡೌಟ್ ಇದ್ದರೆ ಒನ್ ಶಾಟ್ ವೀಡಿಯೋಸ್ ನೋಡಿ, ಇಟ್ ವಿಲ್ ಬಿ ವೆರಿ ಕ್ಲಿಯರ್. ಈ ಥರ ಫಾರ್ಮುಲಾ ಶೀಟ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ನ ಫಿಲ್ ಮಾಡಿ, ಇಮ್ಮಿಡಿಯೇಟಾಗಿ ನಿಮಗೆ ಪಿ ಡಿ ಎಫ್ ಸಿಗುತ್ತೆ. ನೆಕ್ಸ್ಟ್ ನಿಮಗೆ ಯಾವ ವಿಡಿಯೋ ಬೇಕನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ಟೂಡೆಂಟ್ಸ್. ಪ್ಲೀಸ್ ಡು ನಾಟ್ ಫರ್ಗೆಟ್ ಟು ಕಮೆಂಟ್. ಯಾವ ವಿಡಿಯೋ ಬೇಕು ನಿಮಗೆ, ಯಾವ ಟಾಪಿಕ್ ಬೇಕನ್ನೋದನ್ನು ಹೇಳಿ. ಐ ವಿಲ್ ಕಮ್ ಅಪ್ ವಿತ್ ದ್ಯಾಟ್ ವಿಡಿಯೋ ಆ್ಯಂಡ್ ನಿಮಗೆ ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಬೋರ್ಡ್ಸ್ ಆಸ್ ವೆಲ್ ಆಸ್ KCET ಎಕ್ಸಾಮ್ಸ್. ಓಕೆ, ಸೊ ಇಲ್ಲಿಗೆ ಇವತ್ತಿನ ಈ ಚಿಕ್ಕ ವಿಡಿಯೋ ಮುಗಿದೋಗಿದೆ. ಎಲ್ಲ ಥರದ ಫಾರ್ಮುಲಾಸ್ಗಳು ನಾವು ಇಲ್ಲಿ ನೋಡಿದ್ದೀವಿ. ಪಿ ಡಿ ಎಫ್ ಕೂಡ ನಿಮಗೆ ಸಿಗುತ್ತೆ. ನೀವು ಮಾಡಬೇಕಾಗಿರೋದಿಷ್ಟೇ, ಡಿಸ್ಕ್ರಿಪ್ಷನ್ಗೆ ಹೋಗ್ಬಿಟ್ಟು ಗೂಗಲ್ ಫಾರ್ಮ್ನ ಫಿಲಪ್ ಮಾಡಿ ಪಿ ಡಿ ಎಫ್ ನಿಮ್ದು ಹಾಕ್ಸ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ನಿಮಗೇನು ಬೇಕು, ನಿಮಗೇನು ಕಷ್ಟ ಆಗ್ತಾ ಇದೆ ಅದನ್ನು ನೀವು ಬಾಯಿ ಬಿಟ್ಟು ಹೇಳಬೇಕಂದ್ರೆ ದೆರ್ ಇಸ್ ಓನ್ಲಿ ಒನ್ ವೇ ಟು ಡೂ ದ್ಯಾಟ್, ಕಮೆಂಟ್. ಓಕೆ, ಸೊ ಕಮೆಂಟ್ ಮಾಡಿ. ಹೆಲ್ಪ್ಫುಲ್ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ, ಟೇಕ್ ಕೇರ್. ನಿಮ್ಮ ಕಮೆಂಟಿಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ದ, ಆದಷ್ಟು ಬೇಗ ಮತ್ತೆ ಮುಂದಿನ ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಿರೋ ವಿಡಿಯೋ ಜೊತೆ ಮತ್ತೆ ನಾನು ಬರ್ತೀನಿ ಅಂತ ಹೇಳ್ತಾ, ಸ್ಟೂಡೆಂಟ್ಸ್ ಟೇಕ್ ಕೇರ್, ಸಿ ಯು ವೆರಿ ಸೂನ್ ಆ್ಯಂಡ್ ಬಾಯ್ ಬಾಯ್.